ಮದ್ದೂರು ಗಣೇಶ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನ್ ಕಲ್ಲು ತೂರಾಟ ಆಯ್ತು? ಅದು ಪ್ರೀ ಪ್ಲಾನ್ ಅನ್ನೋದು ಪೊಲೀಸ್ ತನಿಖೆಯಲ್ಲಿ ಬಟಾಬಯಲಾಗಿದೆ. ಪ್ಲಾನ್ ಮಾಡಿದ್ದನ್ನ ಬಿಟ್ಟು ಬೇರೆ ಮೆರವಣಿಗೆ ಮೇಲೆ ಕಲ್ಲೆಸೆತ ಮಾಡಲಾಗಿತ್ತು. ರಾಮ್ ರಹೀಂ ನಗರದಲ್ಲಿ ಕಲ್ಲು ತೂರಾಟದ ಪ್ಲಾನ್ ಇರಲಿಲ್ಲ. ಸ್ವಾಮಿ ನೇತೃತ್ವದ ಮೆರವಣಿಗೆ ಮೇಲೆ ಕಲ್ಲು ತೂರೋದಕ್ಕೆ ಈ ಗ್ಯಾಂಗ್ ಪ್ಲಾನ್ ಮಾಡಿಕೊಂಡಿತ್ತು. ಸ್ವಾಮಿ ಎಂಬುವವರ ನೇತೃತ್ವದಲ್ಲಿ ಕೂರಿಸಿದಂತಹ ಗಣೇಶ ಮೂರ್ತಿ ಆ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರೋದಕ್ಕೆ ಪ್ಲಾನ್ ಮಾಡಿದ್ರು. ಪ್ಲಾನ್ ಮಾಡಿದ್ದ ಗಣೇಶ ಮೆರವಣಿಗೆ ಮುನ್ನವೇ ಇಲ್ಲಿ ಕಲ್ಲು ತೂರಾಟ ನಡೆದಿದೆ. ರಾಮ್ ರಹೀಂ ನಗರದ ಗಣೇಶ ಮೆರವಣಿಗೆ ಮೇಲೆ ಕಲ್ಲೆಸೆತ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್. ಈಗ ಕಲ್ಲೆಸೆತ ನಡೆದಿದ್ದು ಪ್ರೀ ಪ್ಲಾನ್ ಅನ್ನೋದು ಗೊತ್ತಾಗ್ತಾ ಇದೆ. ಆದ್ರೆ ಬೇರೆ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ನಡೆಸೋದಕ್ಕೆ ಪ್ಲಾನ್ ಆಗಿತ್ತು. ಆದ್ರೆ ಈಗ ಅದು ಮತ್ತೆ ಬೇರೆ ಮೆರವಣಿಗೆ ಸಂದರ್ಭದಲ್ಲಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯ ಪೊಲೀಸರ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳು ಬಯಲಾಗಿದೆ ದಿಲೀಪ್? ಮಧು, 7ನೇ ತಾರೀಕಿಗೆ ಒಂದು ಘಟನೆ ನಡೆದಿತ್ತು. ಘಟನೆ ನಡೆದಂತ ಸಂದರ್ಭದಲ್ಲಿ ಎಲ್ಲರೂ ಕೂಡ ಇದೊಂದು ಪ್ಲಾನ್ಡ್ ಅನ್ನುವಂತ ರೀತಿಯಲ್ಲಿ ಮಾತನಾಡಿದ್ರು. ಆದ್ರೆ ಇದಕ್ಕೆ ಯಾವುದೇ ರೀತಿಯಂತ ಸಾಕ್ಷಿಗಳಿರ್ಲಿಲ್ಲ. ಆದ್ರೆ ಈಗ ಸುಮಾರು 32 ಜನ ಆರೋಪಿಗಳನ್ನ ಗುರುತು ಮಾಡಿ ಪತ್ತೆ ಹಚ್ಚಿದ್ದಾರೆ. ಅವ್ರನ್ನೆಲ್ಲವೂ ಕೂಡ ವಿಚಾರಣೆಗೊಳಪಡಿಸಿದ ಸಂದರ್ಭದಲ್ಲಿ ಅವರೆಲ್ಲವೂ ಕೂಡ ಈ ಒಂದು ಪ್ಲಾನ್ ನ ಕೃತ್ಯಕ್ಕೆ ನಡೆಸಿದಂತ ಪ್ಲಾನ್ ಗಳನ್ನೆಲ್ಲ ಬಾಯ್ಬಿಟ್ಟಿರುವಂತದ್ದು. ಮೊದಲನೇದಾಗಿ ಈ ಒಂದು ಗಣೇಶಕ್ಕೆ ಮೆರವಣಿಗೆಗೆ ನಾವು ಕಲ್ಲು ತೂರಾಟಕ್ಕೆ ಪ್ಲಾನ್ ಮಾಡಿರ್ಲಿಲ್ಲ. ತದನಂತರ ಅಂದ್ರೆ ಬೇರೆ ಇನ್ನೊಂದು ದಿನ ಮೆರವಣಿಗೆ ಇತ್ತು. ಆ ಸ್ಥಳೀಯ ಒಬ್ಬ ಮುಖಂಡ ಇದ್ದ ಸ್ವಾಮಿ ಅಂತ, ಆತ ಒಂದು ಗಣಪತಿ ಕೂರಿಸಿರ್ತಾನೆ. ಆತನ ಗಣಪತಿ ಮೇಲೆ ಕಲ್ಲು ತೂರಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ಲಾನ್ ಮಾಡಿದ್ವಿ. ಆದ್ರೆ ಇದು ಏಕಾಏಕಿ ತತ್ಕ್ಷಣದಲ್ಲಿ ಇದು ಕೃತ್ಯ ಆಗಿದೆ. ಆದ್ರೆ ಈ ಒಂದು ಗಣೇಶನಿಗೆ ನಾವು ಪ್ಲಾನ್ ಮಾಡಿರಲಿಲ್ಲ, ಬೇರೊಂದು ಗಣಪತಿಗೆ ಪ್ಲಾನ್ ಮಾಡಿದ್ವಿ ಅನ್ನುವಂಥದ್ದು ಒಪ್ಕೊಂಡಿರುವಂಥದ್ದು. ಇಲ್ಲಿ ನಿಜಕ್ಕೂ ಕೂಡ ಆಶ್ಚರ್ಯ ಅಂತ ಅನ್ನುವಂಥದ್ದು, ಎಲ್ಲೂ ಕೂಡ 32 ಜನ ಆರೋಪಿಗಳು, ಮೊದಲನೇದಾಗಿ 22 ಜನ ಆರೋಪಿಗಳನ್ನ ವಿವಿಧ ಸಿಸಿ ಕ್ಯಾಮೆರಾಗಳ ಫುಟೇಜ್ಗಳನ್ನೆಲ್ಲ ಕಲೆ ಹಾಕಿ ಗುರುತು ಮಾಡಿದ್ರು. ತದನಂತರ ಅವರ ಲಿಂಕ್ ಗಳನ್ನೆಲ್ಲ ಹುಡ್ಕೊಂತ ಹೋದಂತ ಸಮಯದಲ್ಲಿ ತದನಂತರ ಅದು 29 ಜನಕ್ಕೆ ಏರಿಕೆ ಆಗಿತ್ತು. ಈಗ 32 ಜನ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇರುವಂತದ್ದು. 32 ಜನ ಸೇರಿ ಒಂದು ಪ್ಲಾನ್ ಕೃತ್ಯಕ್ಕೆ ಪ್ಲಾನ್ ಮಾಡಿದ್ದಾರೆ ಅನ್ನುವಂಥದ್ದು ನಿಟ್ಟಿನಲ್ಲಿ ಇದೆಲ್ಲ ಒಂದ್ ಕಡೆ ಕೋಮು ಗಲಭೆ ಸೃಷ್ಟಿ ಮಾಡ್ಲಿಕ್ಕೆ ಏನಾದ್ರು ಪ್ಲಾನ್ ಮಾಡಿದ್ರಾ ಅಥವಾ ರಾಜಕೀಯ ಪ್ರೇರಿತವಾಗಿ ಏನಾದ್ರು ಮಾಡಿದ್ರಾ, ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಸದ್ಯಕ್ಕೆ ಈಗ 32 ಜನ ಆರೋಪಿಗಳನ್ನು ಕೂಡ ಅದರಲ್ಲಿ ಇದ್ದಂತ ಪ್ರಮುಖ ಆರೋಪಿಗಳನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇರುವಂತದ್ದು. ಮಧು, ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.